ನನ್ನ ಗಾಡಿ ಟೈರ್ ಹಾಕ್ಸಿ ಅರೌಂಡ್ ಒಂದು 500 ಕಿಲೋಮೀಟರ್ ಓಡಿಲ್ಲ. ಒಂದೇ ತಕ್ಕೆ 2 ಸತಿ ಪಂಚರ್ ಆಗಿ ಟ್ಯೂಬ್ಲೆಸ್ ಟೈರು. ಇದಕ್ಕೆ ಟ್ಯೂಬ್ ಹಾಕಕ್ಕೂ ಆಗಲ್ಲ ಒಳಗಡೆ, ಬಿಚ್ಚಕ್ಕೆ ಹಾಕಕ್ಕೆ ಹಿಂಸೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಒಂಥರ ಫುಲ್ ಓಪನ್ ಆಗ್ಬಿಟ್ಟೈತೆ. ಈಗ ಅದಕ್ಕೆ ಆ ಟೈರ್ನ ರಿಪೇರಿ ಮಾಡ್ಸಕ್ಕೆ ಅಂತ ತಂದಿದ್ದೀನಿ. ಯಾವ ರೀತಿ ಮಾಡಿಸ್ಬೋದು ಅಂದ್ರೆ, ಲೈಕ್ ಮೊದಲು ಟೈರ್ನ ರಿಮೂವ್ ಮಾಡ್ತಾರೆ, ಅದರ ಹೋಲ್ ಏನಿದೆ ಅದನ್ನೆಲ್ಲ ಒಳಗಡೆ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಡಸ್ಟ್ ಎಲ್ಲ ಹೋಗ್ದಂಗೆ ಅದಕ್ಕೆ ಒಂದು ದೊಡ್ಡದು ಅಗ್ಲಾಗಿರೋದು ಒಂದು ಪಂಚರ್ ಹಾಕ್ತಾರೆ ಒಳಗಡೆಯಿಂದ. ಹೊರಗಡೆಯಿಂದ ಅಲ್ಲ, ಒಳಗಡೆಯಿಂದ ಪಂಚರ್ ಹಾಕಿ ಈ ಹೋಲ್ ಏನಿದೆ ಇದಕ್ಕೆ ಫೆವಿಕ್ವಿಕ್ ಹಾಕ್ಬಿಟ್ಟು ಸ್ಯಾಂಡ್ ಹಾಕಿ ಫುಲ್ ಪ್ಯಾಕ್ ಮಾಡ್ತಾರೆ. ಲೈಕ್ ಅಂದ್ರೆ ಅದು ತುಂಬಾ ಹಾರ್ಡ್ ಆಗಿರೋದ್ರಿಂದ ಸ್ಯಾಂಡ್ ಮತ್ತೆ ಮಳ್ಳು ಬೇಗ ಕಿತ್ತೋಗಲ್ಲ. ಇದಕ್ಕಿಂತ ದೊಡ್ಡದಾಗಿರೋ ಟೈರ್ ಹೊಡೆದೋಗಿರೋ ಕೂಡ ರೆಡಿ ಮಾಡ್ತಾರೆ, ಬಟ್ ಏರ್ ಜಲ್ಸ್ತೀನಿ ಇಲ್ಲಲ್ಲ. ಇದನ್ನ ನಾನು ರೆಡಿ ಮಾಡಿಸ್ಬೋದು ಅಂದ್ಬಿಟ್ಟು ಮಾಡಿಸ್ತಾ ಇದೀನಿ. ನಿಮ್ ಟೈರ್ ಯಾವ್ದಾರ ಈ ಗಾಡಿ ಈ ತರ ಆಗಿದ್ರೆ ಕೆಲವೊಂದ್ ಕಡೆ ಮಾಡ್ತಾರೆ ಗ್ರೈಂಡಿಂಗ್ ಎಲ್ಲ ಮಾಡಿ, ಸೊ ನೀವು ಮಾಡಿಸ್ಕೋಬಹುದು. ನನ್ಗೇನ ಈಗ ಹೊರತು ಅನ್ಸುತ್ತೆ. ಈಗ ಆಲ್ರೆಡಿ ನಾನು ಟೈರ್ ಹಾಕ್ಸಿ ಮತ್ತೆ ರಿಪೇರಿ ಮಾಡಿಸಿ ಅರೌಂಡ್ ಒಂದ್ 2000 ಕಿಲೋಮೀಟರ್ ಹೊಡಿದೀನಿ. ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ. ಅದಾದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದೀನಿ. ನೀವು ಬೇಕಾದ್ರೆ ಈ ರೀತಿ ಮಾಡ್ಕೋಬಹುದು. ಸಿಂಪಲ್